ತಮಗೆಲ್ಲರಿಗೂ ಅಸಲು ಆತ್ಮನ ಅಸಲು ಧ್ಯಾನಾಭ್ಯಾಸ ತರಗತಿಗೆ ಆಧಾರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಪರಮಾತ್ಮನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ವಿಶ್ರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ಧ್ಯಾನವನು, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ಚಿಂತೆ ವಿಚಾರವಿಲ್ಲ. ನನ್ನ ಸಂಬಂಧವು ಯಾರ ಜೊತೆಗಿಲ್ಲ, ಯಾರ ಸಂಬಂಧವು ನನ್ನ ಜೊತೆಗಿಲ್ಲ. ನಾನು ಜೀವಾಸ್ತಿಕಾಯ, ತ್ರಿಕಾಲ ಶುದ್ಧ ಜೀವಾಸ್ತಿಕಾಯನಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನನ್ನ ಅಸಂಖ್ಯಾತ ಪ್ರದೇಶ ಅಸ್ತಿತ್ವ, ಅದೇ ನಾನು. ನೋಡಿ, ನಮ್ಮ ಅನುಭವ ಮಾಡಿ, ನಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ. ನಾನು ಎಂಬ ಅರಿವು ಪಾದದಿಂದ ನೆತ್ತಿವರೆಗೆ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅರಿವು, ಅನುಭವ, ಫೀಲಿಂಗ್ ಆಗ್ತಾ ಇದೆ, ಅದೇ ಶುದ್ಧಾತ್ಮ. ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳಿಸುವುದಿಲ್ಲ, ಯಾವ ಇಂದ್ರಿಯಿಗೂ ಗೊತ್ತಾಗುವುದಿಲ್ಲ. ಶರೀರ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಫೀಲಿಂಗ್ ಆಗಲ್ಲ. ಶರೀರದ ಒಳಗಡೆ ಫೀಲಿಂಗ್ ಆಗ್ತಾ ಇದೆ, ಆದರೆ ಅದು ಕಣ್ಣಿಗೆ ಕಾಣಲ್ಲ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕನ್ನಡಿಯಲ್ಲಿ ನಿಮ್ಮ ಜಡ ಶರೀರ ಕಾಣಿಸ್ತದೆ, ಆದರೆ ಅದರೊಳಗಿನ ನಾನೆಂಬ ಅರಿವು, ಅನುಭವ, ಬಡಿತ ಮಿಡಿತ ಸಂವೇದನೆ, ನಾನೆಂಬ ಅಸ್ತಿತ್ವ, ಅರಿವು, ಅದು ನಿಮಗೆ ಕನ್ನಡಿಯೊಳಗೆ ಕಾಣಿಸಲ್ಲ. ಅದೇ ಶುದ್ಧಾತ್ಮ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸ್ತಿತ್ವ. ನಾನು ಎಂಬ ಅರಿವು ಅನುಭವ ಮಾಡಿ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅರಿವು ಅನುಭವ ಇದೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅರಿವು ಇದೆ. ಅದೇ ಶುದ್ಧಾತ್ಮ, ಅದೇ ನಾವು, ನೀವು,
ಅದರ ಮೇಲೆ ಮನಸ್ಸಿಡಬೇಕು. ಇದು ಶರೀರ ಫೀಲಿಂಗ್ ಅಲ್ಲ, ಬಾಡಿ ಫೀಲಿಂಗ್ ಅಲ್ಲ. ಶರೀರದೊಳಗೆ ಏನೇನು ಅನುಭವ ಆಗ್ತದೆ, ಆ ಅನುಭವ, ಅರಿವು, ಸಂವೇದನೆ ಮಾತ್ರ ಶುದ್ಧಾತ್ಮನಾಗಿದ್ದಾನೆ. ಹೊರಗಡೆ ಕಾಣುವುದು ಶರೀರ, ಅದು ನಾನಲ್ಲ, ನನ್ನದಲ್ಲ. ಅದರೊಳಗೆ ಅನುಭವ ಆಗುವುದು ನಾನು ಶುದ್ಧಾತ್ಮ. ಈ ರೀತಿ ಜೀವ, ಶರೀರ, ಆತ್ಮ, ಪುದ್ಗಲ ಎರಡೂ ಭಿನ್ನ ಭಿನ್ನವೆಂದು ತಿಳಿದು, ಭಿನ್ನ ಭಿನ್ನ ಅಂದರೆ ಶರೀರ ವೇದನೆ ನಮಗಾಗುವುದಿಲ್ಲ, ನಮ್ಮ ವೇದನೆ ಶರೀರಕ್ಕಾಗುವುದಿಲ್ಲ. ಈ ರೀತಿ ಭಿನ್ನ ಭಿನ್ನ ತಿಳಿಯುವುದೇ ಭೇದ ವಿಜ್ಞಾನ. ಶಾಂತಿ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವಿಲ್ಲ. ಇವತ್ತಿನ ಧ್ಯಾನಾಭ್ಯಾಸ ರೇಖಿ ಅಭ್ಯಾಸ. ನಾವು ರೇಖಿ ಅಭ್ಯಾಸದ ಮೂಲಕ ಅಂತರ್ಮುಖ ಆತ್ಮ ಧ್ಯಾನಾಭ್ಯಾಸ ಮಾಡೋಣ. ರೇಖಿ ಇದು ನಮ್ಮ ಆತ್ಮನ ಧ್ಯಾನಾಭ್ಯಾಸದ ಒಂದು ರೂಪ. ಪಿಂಡಸ್ಥ ಧ್ಯಾನವೇ ರೇಖಿ. ರೇಖಿಯನ್ನು ಹೊರದೇಶದಲ್ಲಿ, ಜಪಾನ್ ಇತ್ಯಾದಿ ಹೊರದೇಶಗಳಲ್ಲಿ ಚಿಕಿತ್ಸೆಗಾಗಿ ಬಳಸ್ತಾರೆ. ಅದು ನಮ್ಮ ಭಾರತೀಯ ವಿದ್ಯೆ. ಈಗ ನಾವು ರೇಖಿ ಅಭ್ಯಾಸದ ಮೂಲಕ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡೋಣ. ರೇಖಿ ಅಭ್ಯಾಸ ಹೇಗೆ ಮಾಡ್ತಾರೆ? ಬೆರಳುಗಳನ್ನು ಕೂಡಿಸಿರಬೇಕು. ಎಡಗೈ ಬೆರಳುಗಳನ್ನು ಬೇರೆ, ಬಲಗೈ ಬೆರಳುಗಳನ್ನು ಬೇರೆ. ಆಶೀರ್ವಾದದ ಆಕಾರದಲ್ಲಿ, ಮುದ್ರೆಯಲ್ಲಿ ನಿಮ್ಮ ಹಸ್ತಗಳಿರಬೇಕು. ಅಂಗೈ ಅಳ್ಳಾಗಿರಬೇಕು. ಬೆರಳಿನ ಬೆರಳುಗಳು ಸ್ವಲ್ಪ ಬಾಗಿರಬೇಕು. ನೀವು ಯಾವುದೇ ಶರೀರದ ಅಂಗದ ಮೇಲೆ ಹಸ್ತವನ್ನು ಇಟ್ಟಾಗ 2 ನಿಮಿಷಗಳವರೆಗೆ ಹಸ್ತಗಳನ್ನು ಎತ್ತುವಂತಿಲ್ಲ, ಮತ್ತು ಒಟ್ಟಿಗೆ ಎತ್ತುವಂತಿಲ್ಲ. ಒಂದೊಂದಾಗಿ ಎತ್ತಬೇಕು. ಒಂದು ಎತ್ತಿ ಇನ್ನೊಂದು ಶರೀರದ ಭಾಗದ ಮೇಲೆ ಇಟ್ಟಾಗ ಆಮೇಲೆ ಇನ್ನೊಂದು ಹಸ್ತವನ್ನು ಇಡಬೇಕು. ನಿಯಮಗಳು ನಿಮಗೆಲ್ಲ ಗೊತ್ತಾಗಿರ್ಬೋದು. ಈಗ ರೇಖಿ ಧ್ಯಾನಾಭ್ಯಾಸ ಮಾಡೋಣ. ಒಂದು ಹಸ್ತವನ್ನು ಹಣೆಯ ಮೇಲಿಡಿ. ಇನ್ನೊಂದು ಹಸ್ತವನ್ನು ತಲೆಯ ಹಿಂಬದಿಯಲ್ಲಿ, ಒಂದು ಹಸ್ತವನ್ನು ತಲೆಯ ಮುಂಬದಿ ಹಣೆಯ ಮೇಲೆ, ಇನ್ನೊಂದು ಹಸ್ತವನ್ನು ತಲೆಯ ಹಿಂಬದಿಯಲ್ಲಿಟ್ಟು ನೋಡಿ. ಅಂಗೈಯಲ್ಲಿ, ಹಣೆಯಲ್ಲಿ, ತಲೆಯ ಹಿಂಬದಿಯಲ್ಲಿ ಯಾವ ರೀತಿ ನಿಮಗೆ ಸಂವೇದನೆ, ಅರಿವು, ಅನುಭವ ಆಗ್ತಾ ಇದೆ, ಅದೇ ಶುದ್ಧ ಆತ್ಮ. ಅದರ ಮೇಲೆ ಮನಸ್ಸಿಡಿ. ಅಲ್ಲಿ ಸುಖ ದುಃಖ ಮುಖ್ಯ ಮಾಡಬೇಡಿ. ಶೀತ ಉಷ್ಣ ಅದನ್ನು ಕೂಡ ಹೈಲೈಟ್ ಮಾಡಬೇಡಿ. ಸಂವೇದನೆ ಮಾತ್ರವನ್ನು ಗಮನಿಸಿ, ಅದರ ಮೇಲೆ ಮನಸ್ಸಿಡಿ. ಕೈಗಳನ್ನು ಸಡಿಲು ಬಿಡಿ. ಕೈ ನೋವು ಬಂದರೆ ನಿಮ್ಮ ಮಂಡಿಗಾಲುಗಳ ಮೇಲೆ ಮಂಡಿಗೈಗಳನ್ನು ಇಡ್ಬೋದು. ಟೇಬಲ್ ಇದ್ದರೆ ಟೇಬಲ್ ಮೇಲೆ ಇಡಿ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ಕಣ್ಣಲ್ಲಿ, ಮನಸ್ಸಲ್ಲಿ ಜಡ ಶರೀರದ ಅಂಗಗಳ ಆಕಾರವನ್ನು ನೋಡಬೇಡಿ, ತರಬೇಡಿ. ನೋಡಿ ಅಂಗೈಯಲ್ಲಿ, ಹಣೆಯಲ್ಲಿ, ತಲೆ ಹಿಂಬದಿಯಲ್ಲಿ ಯಾವ ರೀತಿಯ ವೇದನೆ, ಸಂವೇದನೆ ಅನುಭವ ಆಗ್ತಾ ಇದೆ ನೋಡಿ.
ಕೈ ನೋವು ಬಂದರೆ ಒಂದು ಹಸ್ತವನ್ನು ಮೊದಲೆತ್ತಿ ಮಂಡಿಗಾಲ ಮೇಲಿಡಿ, ಇನ್ನೊಂದು ಹಸ್ತವನ್ನು ಆಮೇಲೆ ಎತ್ತಿ ಇನ್ನೊಂದು ಮಂಡಿಗಾಲ ಮೇಲಿಡಿ. ನೋಡಿ, ಮಂಡಿಗಾಲುಗಳ ಮೇಲೆ 2 ಹಸ್ತಗಳನ್ನು ಇಟ್ಟಿದ್ದೀರಿ. ಅಂಗೈ ಸೆಂಟರ್ ಪಾಯಿಂಟ್ ಮಂಡಿಗಾಲುಗಳಿಗೆ ಟಚ್ ಆಗಬಾರ್ದು. ಅಂಗೈ ಹಳ್ಳ ಆಗಿರಬೇಕು ಮತ್ತು ಬೆರಳುಗಳು ಚೆನ್ನಾಗಿ 5 ಬೆರಳುಗಳು ಪರಸ್ಪರ ಕೂಡಿರಬೇಕು. ಅಂಗೈ ಬೇರೆ, ಬಲಗೈ ಬೇರೆ, ಎಡಗೈ ಬೇರೆ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಮಾಡಬೇಕಾದ್ರೆ 3 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ತಿಳ್ಕೊಂಡಿರಬೇಕು. ಆತ್ಮ ಎಲ್ಲಿದ್ದಾನೆ? ಮೊದಲ ಪ್ರಶ್ನೆ. ಆತ್ಮ ಪಾದದಿಂದ ನೆತ್ತಿವರೆಗೆ ಎಲ್ಲ ಕಡೆಗೂ ಹರಡಿದ್ದಾನೆ, ಉಗುರು, ಕೂದಲು ಮತ್ತು ಹಲ್ಲನ್ನು ಬಿಟ್ಟು. 2ನೇ ಪ್ರಶ್ನೆ, ಆತ್ಮ ಹೇಗಿದ್ದಾನೆ? ಯಾವ ರೀತಿ ಕಾಣಿಸ್ತಾನೆ? ಅವನ ರೂಪ ಏನು? ಅವನು ಹೇಗಿದ್ದಾನೆ ಆತ್ಮ? ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶ ನಾನು ಎಂಬ ಅರಿವು, ಅನುಭವ, ಅಸ್ತಿತ್ವ, ಬಡಿತ ಮಿಡಿತ ಸಂವೇದನೆ ಇದೇ ಆತ್ಮ. ಬಡಿತ ಮಿಡಿತ ಸಂವೇದನೆ, ನಾನೆಂಬ ಅರಿವು, ಅದೇ ಆತ್ಮ. ಆತ್ಮ ಸಂವೇದನ ರೂಪದಲ್ಲಿದ್ದಾನೆ, ನಾನು ಎಂಬ ಅರಿವು ರೂಪದಲ್ಲಿದ್ದಾನೆ. ನೋಡಿ, ನಮಗೆ, ನಿಮಗೆ, ಇರುವೆ ಎಲ್ಲರಿಗೂ, ಎಲ್ಲ ಜೀವಗಳಿಗೂ ಯಾರಾದರೂ ಟಚ್ ಮಾಡಿದರೆ, ಓ ನನಗೆ ಯಾರೋ ಟಚ್ ಮಾಡಿದರು, ನಮಗೆ ಅಲ್ಲಿ ನಾನು ಎಂಬ ಫೀಲಿಂಗ್ ಆಗತ್ತೆ. ಅಂದರೆ ನಾನು ಎಂಬ ಅರಿವು ಆಗತ್ತೆ. ನಾನು ಅಂತ ಅನ್ನಿಸ್ತದಲ್ವ ನಿಮಗೆ? ಯಾರಾದರೂ ಟಚ್ ಮಾಡಿದರೆ, ಓ ನನ್ನನ್ನು ಯಾರೋ ಟಚ್ ಮಾಡಿದರು, ನಾನು. ಅದೇ ಶುದ್ಧಾತ್ಮ. ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ನಾಲಿಗೆ ರುಚಿಗೆ ಬರುವುದಿಲ್ಲ, ಕೈಯಿಂದ ಮುಟ್ಟಲು ಸಾಧ್ಯವಿಲ್ಲ, ಮೂಗಿನಿಂದ ವಾಸನೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದರೆ ನಾನು ಎಂಬ ಅರಿವು, ಬಡಿತ ಮಿಡಿತ ಸಂವೇದನೆ, ನಾನೆಂಬ ಫೀಲಿಂಗಲ್ಲಿ ಬಾಡಿ ಒಳಗೆ ಏನೇನು ನಾನೆಂಬ ಫೀಲಿಂಗ್ ಆಗ್ತಾಯಿದೆ. ಅದರಲ್ಲಿ ಸ್ಪರ್ಶ ಇಲ್ಲ, ಅಂದರೆ ಚರ್ಮ ಇಲ್ಲ, ರಸ ಇಲ್ಲ, ಅಂದರೆ ಜ್ಯೂಸ್ ಇಲ್ಲ, ಯಾವುದೇ ಸ್ವಾದ ಇಲ್ಲ, ಗಂಧ ಇಲ್ಲ, ಅಂದರೆ ವಾಸನೆ ಇಲ್ಲ, ವರ್ಣ ಇಲ್ಲ, ಅಂದರೆ ಬಣ್ಣ ಇಲ್ಲ. ನಾನು ಎಂಬ ಅನುಭವ, ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಮುಕ್ತಿಗೆ ಹೋಗುವವರೆಗೆ ನೀವು ಅದು 2 ಭವ, 3 ಭವಗಳಾಗಲಿ ಅಥವಾ 10 ಭವಗಳಾಗಲಿ, 25 ಭವಗಳಾಗಲಿ, ನಾವು ಮುಕ್ತಿಗೆ ಹೋಗುವವರೆಗೆ ಇದೇ ರೀತಿ ನಾವು ನಮ್ಮ ಧ್ಯಾನ ಮಾಡ್ತಾ ಇರಬೇಕು. ಅಂದರೆ ನಮ್ಮ ಆತ್ಮನ ಧ್ಯಾನ ಮಾಡ್ತಾ ಇರಬೇಕು. ಅಂದರೆ ನಮ್ಮ ಧ್ಯಾನ ನಾವು ಮಾಡ್ತಾ ಇರಬೇಕು ಪಾದದಿಂದ ನೆತ್ತಿವರೆಗೆ. ನೋಡಿ, ನೀವು ನಾನು ಎಂಬ ಅರಿವಿನ ಮೇಲೆ ಮನಸ್ಸಿಟ್ಟಿದ್ರಿ, ಅದು ಶರೀರದೊಳಗಿದೆ, ಅದು ಶರೀರದ್ದಲ್ಲ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಏನನ್ನು ಕೊಡುವುದಿಲ್ಲ, ತಗೊಳ್ಳೋದಿಲ್ಲ, ಮಾಡುವುದಿಲ್ಲ, ತಿನ್ನುವುದಿಲ್ಲ, ಹೋಗುವುದಿಲ್ಲ, ಬರುವುದಿಲ್ಲ, ಕೊಡುವುದಿಲ್ಲ, ತಗೊಳ್ಳೋದಿಲ್ಲ, ಯಾವ ನೌಕರಿ ಇಲ್ಲ, ಯಾವ ಬಿಸ್ನೆಸ್ ಇಲ್ಲ, ಯಾವ ಕೆಲಸಗಳು ಇಲ್ಲ. ಪಾದದಿಂದ ನೆತ್ತಿವರೆಗೆ ನಾನೆಂಬ ಅಸ್ತಿತ್ವ ಏನಿದೆಯೋ ಆ ಅಸ್ತಿತ್ವ ಯಾವ ಸಂಸಾರ ಕೆಲಸಗಳನ್ನು ಮಾಡುವುದಿಲ್ಲದು. ಮಾಡುವವನು ಮನಸ್ಸು ಮಾತ್ರ. ಮನಸ್ಸು ಸುಮ್ಮನೆ ರಾಗ ದ್ವೇಷ ಮಾಡ್ತದೆ, ಅಲ್ಲಿ ಇಲ್ಲಿ ಹೋಗ್ತದೆ, ಇದನ್ನು ಕೊಡ್ತದೆ, ಬರ್ತದೆ, ತಿಂತದೆ. ನಾನು ಮನುಷ್ಯ, ಮುನಿ, ನಾನು ಶ್ರಾವಕ, ನಾನು ಪಾಪಿ, ಮಿಥ್ಯಾದೃಷ್ಟಿ, ಧರ್ಮಾತ್ಮ, ಸಮ್ಯಕ್ ದೃಷ್ಟಿ, ಮಿಥ್ಯಾದೃಷ್ಟಿ ಅಂತ ಏನೇನೋ ತನಗೆ ತಾನು ಏನೇನೋ ಅಂದುಕೊಡ್ತದೆ. ಇದೆಲ್ಲ ಮನಸ್ಸು. ನಾನು ಮನಸ್ಸಲ್ಲ. ಮನಸ್ಸು ಅಂದರೆ ಪರ್ಯಾಯ, ಆತ್ಮನ ಪರ್ಯಾಯ. ನಾನು ಯಾರು? ದ್ರವ್ಯ. ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶ, ಅಸ್ತಿತ್ವ, ಅಖಂಡತೆಯನ್ನು, ಅಸಂಖ್ಯಾತ ಪ್ರದೇಶಗಳ ಅಸ್ತಿತ್ವವನ್ನು ದ್ರವ್ಯ ಅಂತ ಹೇಳ್ತಾರೆ. ಒಂದು ಹಸ್ತವನ್ನೆತ್ತಿ ನಿಮ್ಮ ಹೃದಯದ ಬಡಿತದ ಮೇಲಿಡಿ, ಎದೆಯ ಎಡಬದಿಯಲ್ಲಿ.
ಇನ್ನೊಂದು ಹಸ್ತವನ್ನೆತ್ತಿ ಹೊಟ್ಟೆ ಮೇಲಿಡಿ. ಹೃದಯಕ್ಕೆ ಲಿವರಿಗೆ ಬಹಳ ಸಂಬಂಧವಿದೆ. ಮನಸ್ಸಿಗೆ ಆಘಾತವಾದಾಗ ಹೃದಯದ ಮೇಲೆ ಆಘಾತ ಆಗುತ್ತೆ, ಹೃದಯದ ಮೇಲೆ ಆಘಾತ ಆದಾಗ ಲಿವರ್ ಮೇಲೆ ಆಘಾತ ಆಗುತ್ತೆ, ಲಿವರ್ ಮೇಲೆ ಆಘಾತ ಆದಾಗ ನಾವು ಏನು ತಿಂದಿದ್ದು ಡೈಜೆಷನ್ ಆಗಲ್ಲ, ಅದು ಪಾಯ್ಸನ್ ಆಗುತ್ತೆ, ಅದೇ ಕ್ಯಾನ್ಸರ್. ಶಾಂತಿ, ನೆಮ್ಮದಿ, ಯಾವ ಪೂಜಾ ಪಾಠವಿಲ್ಲ, ಯಾವ ಜಪಮಾಲೆ ಇಲ್ಲ, ಯಾವ ಸ್ವಾಧ್ಯಾಯವೂ ಇಲ್ಲ, ಯಾವ ಚಿಂತನವೂ ಇಲ್ಲ, ಕೇವಲ ನಾನು ಎಂಬ ಅಸ್ತಿತ್ವ ಅರಿವು. ನೋಡಿ, ಒಂದು ಹಸ್ತವನ್ನು ಎದೆಯ ಎಡಬದಿ ಹೃದಯದ ಬಡಿತ ಮೇಲಿಟ್ಟಿದ್ದೀರಿ, ಇನ್ನೊಂದು ಹಸ್ತವನ್ನು ಹೊಟ್ಟೆಯ ಮೇಲೆ ನಾಭಿ ಮೇಲಿಟ್ಟಿದ್ದೀರಿ. ಅಂಗೈಯಲ್ಲಿ, ನಾಭಿಯಲ್ಲಿ, ಹೃದಯದ ಎಡಬದಿಯಲ್ಲಿ ಯಾವ ರೀತಿಯ ಬಡಿತ ಸಂವೇದನೆ ನಾನೆಂಬ ಅರಿವು ಅನುಭವ ಆಗ್ತಾಯಿದೆ ನೋಡಿ. ಅದರ ಮೇಲೆ ಮನಸ್ಸಿಡಿ. ಕೇವಲ ಅಂಗೈ ಮತ್ತು ಶರೀರದ ಭಾಗಗಳ ಮೇಲೆ ಮನಸ್ಸಿಡಿ. ಅಂದರೆ ಅಲ್ಲಿರುವ ಆತ್ಮ ಪ್ರದೇಶಗಳ ಮೇಲೆ, ಅಂದರೆ ಆ ಶರೀರದ ಭಾಗಗಳಲ್ಲಿರುವ ಅಂಗೈ ಮತ್ತು ಹೊಟ್ಟೆ ಮತ್ತು ಎದೆಯ ಎಡಬದಿ, ಆ ಶರೀರದ ಭಾಗಗಳಲ್ಲಿರುವ ನಾನೆಂಬ ಅರಿವು, ಅನುಭವ, ಬಡಿತ ಸಂವೇದನೆ, ನಾನೆಂಬ ಫೀಲಿಂಗ್ ಆಗ್ತಾಯಿದೆ ಅಲ್ಲಿ, ಅದರ ಮೇಲೆ ಮನಸ್ಸಿಡಿ. ಅದೇ ಶುದ್ಧಾತ್ಮ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನನ್ನ ಸ್ವರೂಪವನ್ನು ತಿರಸ್ಕರಿಸಿ ಮರೆತು ಅನಂತ ದುಃಖವನ್ನು ಸುಮ್ಮನೆ ಅನುಭವಿಸ್ತಾ ಇದ್ದೇನೆ. ನನ್ನ ಸ್ವರೂಪ ನಮಗೆ ಅನುಭವ ಆಗ್ತಾ ಇದೆ, ಎಲ್ಲರಿಗೂ ಆತ್ಮಾನುಭವ ಆಗ್ತಾ ಇದೆ, ಆದರೆ ಆ ಕಡೆ ಗಮನವಿಲ್ಲ. ಅದನ್ನು ನಾನು ನನ್ನದು ಎಂದು ನಂಬುವುದಿಲ್ಲ. ಅದನ್ನು ಶರೀರ, ಸ್ಪರ್ಶನೇಂದ್ರಿಯ, ಕರ್ಮದ ಫಲ ಎಂದು ನಂಬುತ್ತಾರೆ. ಶರೀರದೊಳಗೆ ಏನೇನು ಯಾವ ರೀತಿ ಎಲ್ಲೆಲ್ಲಿ ಅನುಭವ ಆಗತ್ತೆ, ನಾನೆಂಬ ಅರಿವು, ಅನುಭವ, ಬಡಿತ ಸಂವೇದನೆ, ಸುಖ ದುಃಖ ಅನುಭವ, ಶೀತ ಉಷ್ಣ, ಕಠೋರ ಮತ್ತು ಕೋಮಲ ಅನುಭವಗಳಾಗ್ತವೆ, ಅರಿವುಗಳಾಗ್ತವೆ, ಸಂವೇದನೆಗಳಾಗ್ತವೆ. ಆ ಸಂವೇದನವೆಲ್ಲ ಶುದ್ಧಾತ್ಮನೇ ಇದ್ದಾನೆ. ಅಂದರೆ ಆತ್ಮನ ಪ್ರದೇಶಗಳ ಅರಿವು ಆಗಿದೆ. ಸುಖ ದುಃಖ ನನ್ನ ಸ್ವರೂಪ. ನಾನು ಬಹಿರ್ಮುಖವಾದರೆ ಅದೇ ಸುಖ ದುಃಖ ರೂಪದಲ್ಲಿ ಬದಲಾಗುತ್ತೆ.
ನಾನು ಅಂತರ್ಮುಖನಾದರೆ ಅದೇ ನನ್ನ ಸುಖಗುಣ ಸುಖರೂಪದಲ್ಲಿ ಪರಿಣಮಿಸುತ್ತದೆ. ಶೀತ ಉಷ್ಣ ಪುದ್ಗಲದ ಪರ್ಯಾಯ ನಾನಲ್ಲ, ನನ್ನದಲ್ಲ. ಕೋಮಲ ಕಠೋರ ಪುದ್ಗಲ ದ್ರವ್ಯದ ಪರ್ಯಾಯ ನಾನಲ್ಲ, ನನ್ನದಲ್ಲ. ನಾನು ಸಂವೇದನ ಮಾತ್ರ ಸ್ವರೂಪನಾಗಿದ್ದೇನೆ, ಅಂದರೆ ಜ್ಞಾನ ಮಾತ್ರ. ಜ್ಞಾನ ಎಂದರೆ ಆತ್ಮನ ಅನಂತ ಗುಣಗಳಲ್ಲಿ ಜ್ಞಾನ ಗುಣ ಎಂದು ತಿಳಿಬೇಡಿ. ಜ್ಞಾನ ಗುಣ ಅಂದರೆ ಆತ್ಮನ ಅನಂತ ಗುಣಗಳ ಸಂವೇದನೆ, ಆತ್ಮನ ಅಖಂಡ ಸಂವೇದನೆ, ಆತ್ಮನ ಸಂಪೂರ್ಣ ಸಂವೇದನೆ ಅಸ್ತಿತ್ವವಾಗಿದೆ. ಒಂದು ಕೈಯನ್ನು ಪಿಂಡ್ರಿ ಮೇಲಿಡಿ, ಕಾಲುಗಳನ್ನು ಅಗಲ ಮಾಡಿ ಮುಂದಕ್ಕೆ ಸ್ವಲ್ಪ ಮುಂದಕ್ಕೆ ಚಾಚಿ ಅಗಲ ಮಾಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಒಂದು ಹಸ್ತವನ್ನು ಪಿಂಡ್ರಿ ಮೇಲಿಡಿ, ಇನ್ನೊಂದು ಹಸ್ತವನ್ನು ಇನ್ನೊಂದು ಪಿಂಡಿ ಮೇಲಿಡಿ. ಎರಡೂ ಅಂಗೈ ಎರಡೂ ಪಿಂಡಿಗಳ ಮೇಲಿರಬೇಕು. ಜಪಾನ್ದಲ್ಲಿ, ಚೀನಾದಲ್ಲಿ ಇದು ಈಗೇನು ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ, ರೇಖೆ ಅಭ್ಯಾಸ ಇದು ಆ್ಯಕ್ಚುಲಿ ನಮ್ಮ ಜೈನ ಧ್ಯಾನ ಆತ್ಮಧ್ಯಾನ ಅಭ್ಯಾಸ. ಇದು ಹಸ್ತಗಳನ್ನಿಡುವುದೇ ರೇಖೆ ಅಭ್ಯಾಸ. ಈ ರೀತಿ ಹಸ್ತಗಳನ್ನಿಟ್ಟು ದೂರದಿಂದಲೇ ಚಿಕಿತ್ಸೆಯನ್ನು ಕೊಡ್ತಾರೆ ಜಪಾನ್ ಮತ್ತು ಚೀನಾದಲ್ಲಿ. ಜಪಾನ್ದಲ್ಲಿ ಅಧಿಕ ಪ್ರಮಾಣದಲ್ಲಿ ಕೊಡ್ತಾರೆ. ನಮ್ಮ ದಿಗಂಬರ ಜೈನಾಚಾರ್ಯರು ನಿರ್ಗ್ರಂಥ ಭಾವಲಿಂಗಿ ರಿದ್ದಿ ಸಿದ್ಧಿ ಮುನಿಗಳು ತಮ್ಮ ಆತ್ಮನ ಈ ರೀತಿಯ ಧ್ಯಾನಾಭ್ಯಾಸ ರೇಖಿ ಶಕ್ತಿಯಿಂದ ಆಶೀರ್ವಾದ ಮಾಡ್ತಿದ್ರು, ಒಳ್ಳೆಯದಾಗ್ತಿತ್ತು. ನೋಡಿ, ನಿಮಗೆ ಅಂಗೈಗಳಲ್ಲಿ ಪಿಂಡ್ರಿಗಳಲ್ಲಿ ಯಾವ ರೀತಿಯ ಸಂವೇದನೆ, ವೇದನೆ, ಅನುಭವ, ಸ್ಪರ್ಶ ಆಗ್ತಾಯಿದೆ, ಯಾವ ರೀತಿ ಫೀಲಿಂಗ್ ಆಗ್ತಾಯಿದೆ ನೋಡಿ. ಅದೆಲ್ಲವೂ ಆತ್ಮನೇ.
ಅದನ್ನೇ ಶಾಸ್ತ್ರ ಭಾಷೆಯಲ್ಲಿ ಜ್ಞಾನ ಅಂತ ಹೇಳ್ತಾರೆ, ಸಂವೇದನ, ಸ್ವಸಂವಿತ್ತಿ, ಸ್ವಾನುಭವ ಅಂತ ಹೇಳ್ತಾರೆ. ಅದನ್ನೇ ಆತ್ಮನ ಅನುಭವ, ಆತ್ಮನ ಸಂವೇದನೆ ಅಂತ ಹೇಳ್ತಾರೆ. ಒಂದು ಹಸ್ತವನ್ನು ಮೊದಲೆತ್ತಿ ಬಲಗೈ ಮಂಡಿಗೈ ಮೇಲಿಡಿ. ಇನ್ನೊಂದು ಹಸ್ತವನ್ನು ಆಮೇಲೆ ಎತ್ತಿ ಇನ್ನೊಂದು ಎಡಗೈ ಮಂಡಿಗೈ ಮೇಲಿಡಿ. ಎರಡೂ ಹಸ್ತಗಳನ್ನು ಎರಡೂ ಕೈಗಳ ಮಂಡಿಗೈಗಳ ಮೇಲಿಡಿ. ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ. ಒಂದು ಹಸ್ತವನ್ನು ಮೊದಲೆತ್ತಿ ಕಣ್ಣುಗಳ ಮೇಲಿಡಿ. ಇನ್ನೊಂದು ಹಸ್ತವನ್ನೆತ್ತಿ ಆಮೇಲೆ ಇನ್ನೊಂದು ಕಣ್ಣಿನ ಮೇಲಿಡಿ. ಮೂಗಿನ ಎರಡೂ ಹಸ್ತಗಳ ಮೂಗಿನ ಅಕ್ಕಪಕ್ಕದಲ್ಲಿಡಬೇಕು. ಮೂಗು ಉಸಿರಾಟಕ್ಕೆ ತೊಂದರೆ ಆಗದಂತೆ. ಅಂಗೈ ಮಧ್ಯ ಸೆಂಟರ್ ಪಾಯಿಂಟ್ ರೆಪ್ಪೆಗಳ ಮೇಲಿರಬೇಕು. ಆದರೆ ಅಂಗೈ ಸೆಂಟರ್ ಪಾಯಿಂಟ್ ರೆಪ್ಪೆಗಳಿಗೆ ಟಚ್ ಆಗಬಾರ್ದು. ಬೆರಳುಗಳು ಹಣೆಯ ತಲೆಯ ಮೇಲಿರಬೇಕು. ನಿಧಾನವಾಗಿ ಕಣ್ತೆರೀರಿ. ಕತ್ತಲೆ ಬೆಳಕನ್ನು ಏನನ್ನು ನೋಡಲು ಪ್ರಯತ್ನ ಮಾಡಬೇಡಿ. ಸುಮ್ಮನೆ ಕಣ್ಣನ್ನು ತೆರೆದು ಕೂತ್ಕೊಳ್ಳಿ. ಮತ್ತು ಜಡ ಶರೀರದಲ್ಲಿ ಎಲ್ಲಿಂದ ಎಲ್ಲಿವರೆಗಿದೆ, ಎಲ್ಲೆಲ್ಲಿ ನಿಮಗೆ ನಾನು ಎಂಬ ಅಸ್ತಿತ್ವ ಅರಿವು ಅನುಭವ ಆಗ್ತದೆ ನೋಡಿ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಿಮಗೆ ನಾನು ಅಂತ ಅನ್ನಿಸ್ತದೆ, ಆ ಅನಿಸಿಕೆ ಮೇಲೆ, ಅಂದರೆ ಆ ಅರಿವಿನ ಮೇಲೆ, ಅಂದರೆ ಆ ಫೀಲಿಂಗ್ ಮೇಲೆ ಮನಸ್ಸಿಡಿ.
ನಮಗೆ ಎಲ್ಲೆಲ್ಲಿ ಶರೀರದಲ್ಲಿ ಶರೀರ ಫೀಲಿಂಗ್ ಆಗುತ್ತೆ, ಬಾಡಿ ಫೀಲಿಂಗ್ ಆಗುತ್ತೆ, ಅದು ಬಾಡಿ ಫೀಲಿಂಗ್ ಅಲ್ಲ, ಅದು ಸೋಲ್ ಫೀಲಿಂಗ್, ಆತ್ಮ ಫೀಲಿಂಗ್ ಆಗಿದೆ. ಬಾಡಿ ಫೀಲಿಂಗ್ ಯಾರಿಗೂ ಆಗಿಲ್ಲ, ಆಗೋದು ಇಲ್ಲ. ಅರ್ಹಂತರಿಗೂ ಕೂಡ ಅವರ ಪರಮೋದಾರಿಕ ಶರೀರ ಫೀಲಿಂಗ್ ಆಗಲ್ಲ. ಅವರು ಅವರ ಆತ್ಮನ ಫೀಲಿಂಗ್ ಮಾಡ್ತಾರೆ. ಎರಡು ದ್ರವ್ಯಗಳ ಮಧ್ಯದಲ್ಲಿ ಅತ್ಯಂತ ಅಭಾವ ಎಂಬ ವಜ್ರದ ಗೋಡೆ ಇದೆ. ಆತ್ಮನ ಸಂವೇದನೆ ಶರೀರಕ್ಕಾಗಲ್ಲ, ಶರೀರ ಸಂವೇದನೆ ಆತ್ಮನಿಗಾಗಲ್ಲ. ಆತ್ಮನ ಅನುಭವ ಮಾಡ್ತಾನೆ, ಫೀಲಿಂಗ್ ಮಾಡ್ತಾನೆ. ಆದರೆ ಶರೀರ ಅದು ತನ್ನ ಫೀಲಿಂಗೂ ಮಾಡಲ್ಲ, ಬೇರೆಯವ್ರ ಫೀಲಿಂಗೂ ಮಾಡಲ್ಲ. ಯಾಕಂದರೆ ಅದರಲ್ಲಿ ಫೀಲಿಂಗ್ ಎಂಬುದಿಲ್ಲ. ಫೀಲಿಂಗ್ ಅಂದರೆ ಜ್ಞಾನ. ಜ್ಞಾನ ಆತ್ಮನ ಗುಣವಾಗಿದೆ, ಶರೀರ ಗುಣ ಅಲ್ಲ. ಶರೀರದೊಳಗೆ ಫೀಲಿಂಗ್ ಎಲ್ಲ ಕಡೆಗೂ ಇದೆ, ಆದರೆ ಶರೀರದ್ದಲ್ಲ. ಶರೀರ ಎಲ್ಲ ಕಡೆಗೂ ಕಾಣಿಸ್ತದೆ, ಆದರೆ ಆತ್ಮದ್ದಲ್ಲ. ಈ ರೀತಿ ಭೇದ ವಿಜ್ಞಾನ ಮಾಡ್ಕೋಬೇಕು. ಕಣ್ಣಿಗೆ ಕಾಣುವುದು ಶರೀರ, ರಕ್ತ, ಮೂಳೆ, ಮಾಂಸ, ಚರ್ಮ. ಅದರೊಳಗೆ ನಾನೆಂಬ ಅರಿವು, ಅನುಭವ, ಬಡಿತ, ಮಿಡಿತ, ಸಂವೇದನೆ, ನಾನೆಂಬ ಅಸ್ತಿತ್ವ, ಅರಿವು, ಫೀಲಿಂಗ್, ಅದು ಶುದ್ಧಾತ್ಮ. ಈ ರೀತಿ ತಿಳಿದು ಆ ಫೀಲಿಂಗ್ ಮೇಲೆ ಮನಸ್ಸಿಟ್ಟು ಆತ್ಮನ ಧ್ಯಾನಾಭ್ಯಾಸ ಮಾಡಬೇಕು. ಇದೇ ರತ್ನತ್ರಯ, ಇದೇ ಮೋಕ್ಷ ಮಾರ್ಗ, ಇದೇ ಧರ್ಮ, ಉಳಿದೆಲ್ಲವೂ ಕರ್ಮ. ಆತ್ಮ ಧ್ಯಾನವೇ ಧರ್ಮವಿಹುದು, ಉಳಿದೆಲ್ಲವೂ ಕರ್ಮ. ಕರ್ಮವು ಸಂಸಾರಕ್ಕೆ, ಧರ್ಮವು ಮುಕ್ತಿ ಕಾರಣಬಹುದು. ಮತ್ತೆ ಕಣ್ಣನ್ನು ಮುಚ್ಚಿ ಎರಡು ಹಸ್ತಗಳನ್ನು ನಿಮ್ಮ ಮುಖಕಮಲದಲ್ಲಿ ಉಜ್ಜಿ, ಎರಡು ಹಸ್ತಗಳಿಂದ ಮುಖಕಮಲವನ್ನು ಉಜ್ಜಿ, ನಿಮ್ಮ ಫೇಸನ್ನು ಮುಜ್ಜಿ, ಬೆರಳುಗಳು ಕೂಡಿರಬೇಕು. ಮತ್ತು ಎರಡು ಹಸ್ತಗಳನ್ನು ಒಟ್ಟಿಗೆ ಎತ್ತುವಂತಿಲ್ಲ. ಈಗ ಒಂದು ಹಸ್ತವನ್ನು ಮೊದಲೆತ್ತಿ ಮಂಡಿಗಾಲ ಮೇಲಿಡಿ, ಇನ್ನೊಂದು ಹಸ್ತವನ್ನೆತ್ತಿ ಇನ್ನೊಂದು ಮಂಡಿಗಾಲ ಮೇಲಿಡಿ. ನೋಡಿ, ಬಿಸಿ 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 ಅನುಭವ ಆಗ್ತಾಯಿದೆ. ಮಂಡಿಗಾಲಲ್ಲಿ ತಂಪು, ಅಂಗೈಯಲ್ಲಿ ಬಿಸಿ, ಮಂಡಿಗಾಲಲ್ಲಿ ತಂಪು. ಈ ತಂಪು ಬಿಸಿ ಇದೆ ನೋಡಿ, ಇದು ತಂಪು ಪುದ್ಗಲದ ಪರ್ಯಾಯ, ಬಿಸಿ ಕೂಡ ಪುದ್ಗಲದ ಪರ್ಯಾಯ, ನಂದಲ್ಲ. ಆದರೆ ಇಲ್ಲಿ ನೀವು ಇಷ್ಟೊತ್ತು ಇಂದ್ರಿಯಗಳನ್ನು ವಶೀಭೂತ ಮಾಡಿಕೊಂಡು, ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು, ಮನಸ್ಸನ್ನು ಕೂಡ ವಶದಲ್ಲಿಟ್ಕೊಂಡು, ನಿಮ್ಮ ಮನಸ್ಸನ್ನು ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನೆಂಬ ಅರಿವು, ಅನುಭವ, ಅಸ್ತಿತ್ವ, ಆತ್ಮನ ಪ್ರದೇಶಗಳಿವೆ ಅದರ ಮೇಲೆ ಇಟ್ಟಿದ್ರಿ. ಅಂದರೆ ನೀವು ನಿಮ್ಮ ಮೇಲೆ ಮನಸ್ಸನ್ನು ಇಟ್ಟಿದ್ರಿ. ನಿಮ್ಮ ಆತ್ಮನ ಮೇಲೆ ಮನಸ್ಸಿಟ್ಟಿದ್ದಕ್ಕೆ ನಿಮ್ಮ ಊರ್ಜಾಶಕ್ತಿ, ಆತ್ಮನ ಅನಂತ ವೀರ್ಯಶಕ್ತಿ ಒಳಗಡೆ ಹೊರಗಡೆ ಹೋಗುವುದು, ವೇಸ್ಟ್ ಆಗುವುದು ನಿಂತು ತಡೆದು ಒಳಗಡೆ ಸಂಗ್ರಹ ಆಗಿತ್ತು. ಆ ಸಂಗ್ರಹ ಶಕ್ತಿಯಿಂದ ಶರೀರದಲ್ಲಿ ಸ್ವಲ್ಪ ಬಿಸಿ ಉಂಟಾಗಿದೆ, ಪ್ರಭಾವ ಆಗಿದೆ ಶರೀರದಲ್ಲಿ. ಈ ಬಿಸಿ ಬಿಸಿ ಅನುಭವ ಅಂದರೆ ಊರ್ಜಾಶಕ್ತಿ ನಮ್ಮ ಆತ್ಮನ ಅನುಭವ ಆಗಿದೆ. ಆದರೆ ಬಿಸಿ ಎಂಬುದು ಪುದ್ಗಲ ಪರ್ಯಾಯ, ನಮ್ಮದಲ್ಲ, ನಾನಲ್ಲ. ಈಗ ಮತ್ತೆ ಕಣ್ಣುಗಳನ್ನು ಮುಚ್ಚಿರಬೇಕು, ತೆಗಿಬೇಡಿ. ಈ ರೀತಿ ಅಂತರ್ಮುಖ ಧ್ಯಾನ ಅಭ್ಯಾಸವನ್ನು ದೇವಶಾಸ್ತ್ರ ಗುರುಗಳು ಹೇಳಿ ಅನಂತ ಉಪಕಾರ ಮಾಡಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಶುದ್ಧಾತ್ಮ ದೇವನಿಗೂ ಕೂಡ, ಅಂದರೆ ನಾನು ಭಗವಾನಾತ್ಮ, ಸಿದ್ಧ ಪರಮೇಷ್ಠಿ, ಸರ್ವಜ್ಞ ಪರಮಾತ್ಮ, ಹಿತೋಪದೇಶಿ, ವೀತರಾಗಿ ಇದ್ದೇನೆ. ಅಂದರೆ ಪಾದದಿಂದ ನೆತ್ತಿವರೆಗೆ ನಾನು ಅಸಂಖ್ಯಾತ ಪ್ರದೇಶ ಜೀವಾಸ್ತಿಕಾಯ, ಜೈನ ಧರ್ಮದ ಜೀವ,
ನಾನಾಗಿದ್ದೇನೆ, ನಾನು ಆತ್ಮ ಇದ್ದೇನೆ, ಭಗವಾನ್ ಆತ್ಮ ಇದ್ದೇನೆ. ಸೊ ಹಾಗಾಗಿ ನಾನು ನನಗೆ ನಮಸ್ಕರಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ.